ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. 2025ರ ಈ ರಾಹು ಕೇತು ಸಂಚಾರದಿಂದ ತುಲಾ ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಲಿದೆ ಗುರುಜಿ? ಈ ತುಲಾರಾಶಿ ಅಂತ ತೆಗೆದುಕೊಂಡ್ರೆ ತುಲಾರಾಶಿಗೆ ರಾಹು ಬಹಳ ಆತ್ಮೀಯ, ಅಂದ್ರೆ ಆ ರಾಶಿಗೆ ಮಿತ್ರ ಅಂತ ನಾವು ಹೇಳ್ಬೇಕು. ಈ ತುಲಾರಾಶಿಗೆ ರಾಹು ಪಂಚಮದಲ್ಲಿ ಗೋಚರ ಆಗ್ತಾನೆ. ಏಕಾದಶ ಸ್ಥಾನದಲ್ಲಿ ಕೇತು ಬರ್ತಾನೆ. ಏಕಾದಶ ಸ್ಥಾನ ಅಂದ್ರೆ 11ನೇ ಮನೆ. ಯಾವಾಗ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಯಾರಿಗೂ ಕೂಡ ಕೆಟ್ಟದ್ದು ಮಾಡಲ್ಲ, ಶಿವಫಲ ಕೊಡುತ್ತೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಯಾವುದೇ ಗ್ರಹ ಆಗಲಿ, ನಿಮ್ಗೆ 9 ಗ್ರಹಗಳಲ್ಲಿ ಯಾವುದೇ ಗ್ರಹಗಳು 11ನೇ ಮನೆ ಒಳ್ಳೆ ಫಲ ಅಂತ ಹೇಳಬೇಕು, ಗೋಚರದಲ್ಲಾಗಲಿ ಜಾತಕದಲ್ಲಾಗಲಿ. ಹೀಗೆ ತುಲಾರಾಶಿಗೆ ಶುಕ್ರನ ರಾಶಿ ಮತ್ತೆ ಶುಕ್ರನಿಗೆ ರಾಹು ಸಂಬಂಧ ಇದೆ, ಅಂದ್ರೆ ಅವರು ಮಿತ್ರ ಗ್ರಹ ಆಗ್ತಾರೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಪಂಚಮ ರಾಹು ತುಂಬಾ ಕೆಟ್ಟದ್ದು ಅಂತ ಹೇಳ್ತೀವಿ ನಾವು. ಪಂಚಮದಲ್ಲಿ ರಾಹು ನಿಮಗೆ ನಾಗದೋಷ ಅಂತ ನಾವು ಹೇಳ್ತೀವಿ. ಇದು ಜಾತಕದಲ್ಲಿ ಸ್ಥಿತ ಇದ್ದಾಗ, ಅಂದ್ರೆ ಜನ್ಮ ಜಾತಕದಲ್ಲಿ ರಾಹು ಪಂಚಮದಲ್ಲಿ ತುಂಬಾ ಕೆಟ್ಟ ಫಲ. ಯಾಕೆಂದ್ರೆ ಜನ್ಮ ಜಾತಕ ಜೀವನ ಪರ್ಯಂತ ಇರತಕ್ಕಂಥದ್ದು. ಇದು ಗೋಚರ ಕೆಲವೊಂದು ಈ ರಾಹು ಕೇತುಗಳು 18 ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಬೇರೆ ಗ್ರಹಗಳು ಅವ್ರವ್ರ ಲಿಮಿಟ್ ಅಲ್ಲಿ ಅವ್ರು ಆಗ್ತಾ ಇರ್ತಾರೆ. ನಾವು ರಾಹು ಕೇತುಗಳ ಬಗ್ಗೆ ಮಾತಾಡೋಣ. ಹೀಗೆ ಈ ರಾಹು ಈ ಎಫೆಕ್ಟ್ ಜಾಸ್ತಿ ಬರುತ್ತೆ ಇದರಲ್ಲಿ ಕೇತು ಎಫೆಕ್ಟ್ ಜಾಸ್ತಿ ಬರೋದಿಲ್ಲ. ಯಾಕೆಂದ್ರೆ ಕೇತು ಏಕಾದಶ ಸ್ಥಾನದಲ್ಲಿ ಇರೋದ್ರಿಂದ ಅವನು ಕೇತು ಶಿವ ಫಲ ಕೊಡ್ತಾನೆ. ಪಂಚಮದಲ್ಲಿ ರಾಹು ಒಳ್ಳೆ ಫಲ ಕೊಡೋದಿಲ್ಲ. ಪಂಚಮ ಸ್ಥಾನ ನಾವು ಪೂರ್ವಪುಣ್ಯ ಅಂತ ಹೇಳ್ತೀವಿ. ಪೂರ್ವಪುಣ್ಯ ಸ್ಥಾನ ಅಂತಂದ್ರೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಒಳ್ಳೆ ಧರ್ಮ, ಕರ್ಮ, ಯೋಚನೆ, ಚಿಂತನೆ ಇವೆಲ್ಲವೂ ಕೂಡ ಪಂಚಮ ಸ್ಥಾನದಿಂದ ಅದು ಆಕ್ಟಿವ್ ಆಗಬೇಕು, ಅಲ್ಲಿ ಅದು ಅಲ್ಲಿಂದ ಬರ್ಬೇಕು. ಹಾಗಾಗಿ ಅಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಪೂರ್ವಾಜಿತ ಕರ್ಮ ಆಕ್ಟಿವ್ ಆಗಲ್ಲ, ಅಂದ್ರೆ ಪೂರ್ವಾಜಿತ ಶಿವ ಫಲಗಳು ನಮ್ಗೆ ಬರ್ತಾ ಇರಲ್ಲ. ಮತ್ತೆ ಕುಟುಂಬ ಅಂತ ಹೇಳ್ತೇವೆ, ಈ ಮದುವೆ ಆಗೋದಕ್ಕೂ ಸ್ವಲ್ಪ ನಿಧಾನ ಮಾಡ್ತಾನೆ. ಕುಟುಂಬ ವೃದ್ಧಿ ಆಗಕ್ಕೆ ಬಿಡೋದಿಲ್ಲ, ಕುಟುಂಬ ಆಗೋಕೆ ಬಿಡಲ್ಲ. ಇನ್ನು ಮದುವೆ ಆದವ್ರಿಗೆ ಸಂತಾನ ದೋಷ ಅಂತ ಹೇಳ್ತೀವಿ. ಪಂಚಮ ಸ್ಥಾನ ಪುತ್ರ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಸ್ವಲ್ಪ ದೋಷ ಬರ್ತದೆ. ಸಂತಾನ ನಿಧಾನ ಆಗೋದು, ವಿವಾಹಕ್ಕೆ ಪ್ರತಿಬಂಧಕ ನಿಧಾನ ಆಗೋದು, ಮತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗೋದನ್ನ ನಿಂತ್ಕೊಂಡು ಹೋಗೋದು, ನಿಲ್ತಕ್ಕಂಥದ್ದು. ಏನ್ ನಿಂತ್ಕೊಳ್ಳುತ್ತೆ ಅಂದ್ರೆ, ನೀವು ಮನೆ ಗೃಹ ಪ್ರವೇಶ ಮಾಡ್ಬೇಕು, ಮನೆ ಕಟ್ಟಕ್ಕೆ ಆಗಲ್ಲ. ನೀವು ನಾಮಕರಣ ಮಾಡ್ಬೇಕು, ಮದುವೆನೇ ಮಾಡಕ್ಕಾಗಲ್ಲ. ಮದುವೆ ಮಾಡ್ಬೇಕು, ಹುಡುಗಿನೇ ಸಿಗಲ್ಲ. ಹೀಗೆ ಒಂದೊಂದು ಹುಡುಗ ಸಿಗಲ್ಲ. ಈಗ ಯಾವುದೋ ಒಂದು ಅಡಚಣೆಯಿಂದ ಎಲ್ಲಾ ಕೆಲಸಗಳು ನಿಧಾನ ಆಗತಕ್ಕಂಥದ್ದು. ಅಂದ್ರೆ ಅದು ಪೂರ್ವ ಪುಣ್ಯದ ವೃದ್ಧಿ ಆಗಲ್ಲ ಅಲ್ಲಿ. ಹಾಗಾಗಿ ಶುಭ ಕಾರ್ಯಗಳನ್ನು ಮನೆ ಮಾಡಕ್ಕೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಆದ್ರೆ ಇನ್ನೊಂದು ನಾವು ಚಿಂತನೆ ಮಾಡ್ಬೇಕು, ಈ ತುಲಾರಾಶಿಗೆ ಗುರು ಭಾಗ್ಯದಲ್ಲಿದ್ದಾನೆ, ಅಂದ್ರೆ ಗುರು ದೃಷ್ಟಿ ಇದೆ ಅಲ್ಲಿ. ಆ ಗುರು ದೃಷ್ಟಿ ಇರೋದ್ರಿಂದ ಆ ರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆ. ಹಾಗೆ ರಾಹುನ ಕಾಟ ತೊಂದರೆ ಕೂಡ ಇದೆ. ಆದ್ರೆ ರಾಹುನ ಮೇಲೂ ಕೂಡ ಗುರುದೃಷ್ಟಿ ಇದೆ. ರಾಹುನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಇರುತ್ತೆ. ಸಾಮಾನ್ಯವಾಗಿ ಮಧ್ಯಮವಾಗಿ ಅವರಿಗೆ ಈಗ 6 ತಿಂಗಳಿಗಾಗೋದು 1 ವರ್ಷಕ್ಕಾಗತ್ತೆ, 3 ತಿಂಗಳಿಗಾಗೋದು 6 ತಿಂಗಳಾಗತ್ತೆ. ಅಂದ್ರೆ ಡಬಲ್ ಎಫೆಕ್ಟ್ ತಗೊಳುತ್ತೆ. ಡಬಲ್ ಸಮಯವನ್ನು ಯಾಕೆ ತಗತ್ತೆ, ಸಮಯವನ್ನ ಹೆಚ್ಚಿಗೆ ತಗೊಳುತ್ತೆ ಅಂದ್ರೆ, ಇಲ್ಲಿ ರಾಹುನು ಫಲ ಕೊಡ್ತಾನೆ, ಇಲ್ಲಿ ಗುರುನು ಫಲ ಕೊಡ್ತಾನೆ. ಈ ಡಿಲೇ ಮಾಡೋದು ರಾಹು ಆದ್ರೆ ಕೆಲಸ ಡಿಲೇ ಆದ್ಮೇಲೆ ಆ ಕೆಲಸ ಸಕ್ಸಸ್ ಆಗೋದಕ್ಕೆ ಗುರು ಕಾರಣ. ಅಂದ್ರೆ ಇಬ್ರು ಫಲ ಕೊಡ್ತಾರಲ್ಲಿ. ಶಿವಫಲ ಕೊನೆಯಲ್ಲಿ ಬರುತ್ತೆ, ನಿಮ್ಗೆ ತೊಂದರೆಗಳು ಫಸ್ಟ್ ಬರುತ್ತೆ. ಈಗ ಪಾಪಗ್ರಹಗಳೆಲ್ಲ ಮೊದಲೇ ನಮಗೆ ಫಲವನ್ನು ಕೊಡುತ್ತದೆ. ಗ್ರಹಗಳೆಲ್ಲ ಅಶುಭ ಫಲವನ್ನು ಫಸ್ಟ್ ಕೊಡುತ್ತೆ, ಶುಭ ಗ್ರಹಗಳೆಲ್ಲ ಶುಭ ಫಲವನ್ನು ಆಮೇಲೆ ಕೊಡುತ್ತೆ. ಹಾಗಾಗಿ ಡಿಲೇ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಡಿಲೇ ಆಗೋದು ರಾಹುನಿಂದ, ಕೆಲಸ ಆಗೋದು ಗುರುವಿನಿಂದ. ಹಾಗೆ ಅದು ಎರಡು ಕೂಡ ಇದಕ್ಕೆ ಕನೆಕ್ಟ್ ಆಗುತ್ತೆ. ತುಲಾರಾಶಿಗೆ ಗುರುವಿನ ಕನೆಕ್ಟ್ ಇದೆ, ರಾಹು ಕನೆಕ್ಷನ್ ಇದೆ, ಕೇತುವಿನ ಶಿವಫಲ ಇದೆ. ಸಾಮಾನ್ಯವಾಗಿ ಈ ಒಂದು ರಾಶಿಯವರಿಗೆ ಸಾಮಾನ್ಯ ಒಳ್ಳೇದಂತ ನಾವು ಹೇಳ್ಬೇಕು. ಮತ್ತೆ ವಿವಾಹ ಮಾಡತಕ್ಕಂಥ ವಿವಾಹ ಆಗತ್ತೆ, ಸ್ವಲ್ಪ ಡಿಲೇ ಆಗತ್ತೆ. ಸಂತಾನ ಆಗತ್ತೆ, ಡಿಲೇ ಆಗತ್ತೆ. ಮನೆ, ಕಾರು, ಫ್ಲಾಟು, ಕೃಷಿ ಇವೆಲ್ಲನೂ ತಗೋಬಹುದು, ಆದ್ರೆ ಅದರಲ್ಲಿ ಡಿಲೇ ಆಗತ್ತೆ. ಅದು ಮತ್ತೆ ಅಂತ ತುಂಬಾ ತೊಂದರೆಗಳನ್ನಾಗೋದಿಲ್ಲ. ಆದ್ರೆ ಇದು ಮಾಡ್ಬೇಕು, ಓಡಾಡ್ಬೇಕು, ತಿರುಗಾಡ್ಬೇಕು, ತುಂಬಾ ನಿಮ್ಗೆ ಟೆನ್ಷನ್ ಸ್ಟ್ರೆಸ್ ಆಗ್ತದೆ. ಆರ್ಥಿಕ ಸಂಕಷ್ಟವೂ ಬರ್ತದೆ. ಅಂದ್ರೆ ಅಲ್ಲಿ ಗುರುದೃಷ್ಟಿ ಇರೋದ್ರಿಂದ ಅದು ಸಮಸ್ಯೆ ಪರಿಹಾರ ಆಗ್ತದೆ. ಹೇಗೆ ಅಂತ ನಮ್ಮ ಹತ್ರ ದುಡ್ಡಿಲ್ಲ, ಆದ್ರೆ ದುಡ್ಡು ನಾವು ಅರೇಂಜ್ ಮಾಡ್ತೀವಿ. ನಮಗೆ ದುಡ್ಡಿಲ್ಲ, ಬಟ್ ನಾವು ಎಲ್ಲೋ ಸಾಲ ತಗೊಂಡು ತರ್ತೀವಿ, ಅದಕ್ಕೆ ನಾವು ಬಡ್ಡಿ ರೂಪವಾಗಿ ನಾವು ಕೊಡ್ತೀವಿ, ರಾವ್ ಎಫೆಕ್ಟ್. ದುಡ್ಡು ಇಲ್ಲ ಅನ್ನೋದು ನಮಗೆ ರಾವ್ ಎಫೆಕ್ಟು, ದುಡ್ಡು ಸಿಗತ್ತೆ ಅನ್ನೋದು ಗುರುವಿನ ಎಫೆಕ್ಟು, ಆಮೇಲೆ ಬಡ್ಡಿ ಕಟ್ಟೋದು, ಅಸಲು ಕಟ್ಟೋದು ರಾವ್ ಎಫೆಕ್ಟ್. ಅದು ಮನೆಯನ್ನು ತಗೊಂಡಿದೀವಿ ಅನ್ನೋದು ಕೇತು 11ನೇ ಲಾಭಸ್ಥಾನ. ಲಾಭ ಅದು ನಮಗೊಂದು ವಸ್ತು ತಗೊಂಡಿದೀವಿ ಅಂದ್ರೆ ಆ ವಸ್ತು ನಮ್ಮ ಮನೆ ಲಾಭವಾಗಿರ್ತದೆ. ದುಡ್ಡಿಲ್ಲದೆ ತಗೊಂಡಿದೀವಿ ಅಂದ್ರೆ ನಿಮಗೆ ಗುರುವಿನಿಂದ ದುಡ್ಡು ಬರುತ್ತೆ, ರಾಹುನಿಂದ ನಿಮಗೆ ಅಸಲು ಬಡ್ಡಿ ಕಟ್ಟಬೇಕು, ಅದರ ಇನ್ವೆಸ್ಟ್ಮೆಂಟ್ ಅದಕ್ಕೆ ಕಟ್ಟಬೇಕು. ಮತ್ತೆ ಕೇತು 11ನೇ ಮನೆ ಇರೋದ್ರಿಂದ ಆ ವಸ್ತು ನಿಮ್ಮದಾಗಿರುತ್ತೆ. ಈ ರೀತಿ 3 ರೀತಿಯಲ್ಲಿ ನಾವು ಕೂಡ ಅದನ್ನ ಚಿಂತನೆಯನ್ನ ಮಾಡ್ಬೋದು. ಅಲ್ವೇ? ಕರೆಕ್ಟ್ ಆಗಿದೆ, ನಾನು ಅರ್ಥ ಆಗ್ತಾ ಇದೆಯಾ? ಈ ತರ ಅಂದ್ರೆ ನಮಗೆ ಎಲ್ಲಾ ಕಡೆಯಿಂದನೂ ಕೂಡ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ಸಮ್ಮಿಶ್ರ ಅಂದ್ರೆ ಎಲ್ಲ ಮಿಶ್ರ ಆಗ್ತದೆ. ಹೀಗೆ ಅಂತದ್ದು ಕೂಡ ಆಗುವಂತ ಸಾಧ್ಯತೆಗಳು ಇರ್ತವೆ. ಮತ್ತೆ ಈ ಒಂದು ರಾಹುದು ನಾವು ಎಫೆಕ್ಟ್ ತಗೊಂಡು ನೋಡುವಾಗ ಪಂಚಮ ಸ್ಥಾನ ಬುದ್ಧಿಸ್ಥಾನ. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡ್ಬೇಕು. ಬರೇ ನಾವು ಒಂದೇ ಮಾರ್ಗದಲ್ಲಿ ಹೋಗೋದಲ್ಲ, ಮಕ್ಕಳು ಬಹಳ ಇಂಪಾರ್ಟೆಂಟ್. ಈಗ ಅದು ಬುದ್ಧಿಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಮಕ್ಕಳಿಗೆ ನಿಧಾನ ಆಗತ್ತೆ, ಓದು ನಿಧಾನ ಆಗತ್ತೆ. ಒಂದು ತುಲಾರಾಶಿಯವ್ರ ಮಕ್ಕಳಿಗೆ ಸ್ವಲ್ಪ ಸ್ಲೋ ಆಗತ್ತೆ, ಮತ್ತೆ ಬ್ಯಾಲೆನ್ಸ್ ಆಗಲ್ಲ, ಅಂದ್ರೆ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರಲ್ಲ ಅವರು.
ಈ ಸಲ ತುಂಬಾ ಮಾರ್ಕ್ಸ್ ತಗೊಂಡ್ರೆ ಮುಂದೆ ಜಸ್ಟ್ ಪಾಸ್ ಆಗ್ಬಿಡ್ತಾರೆ. ಅಂದ್ರೆ ಒಂದು ಸ್ಟೇಬಲ್ ಆಗಿ ಕರೆಕ್ಟ್ ಆಗಿ ಓದ್ಕೊಂಡು ಹೋಗಕ್ಕಾಗಲ್ಲ ಅವರಿಗೆ. ಮತ್ತೆ ಕೆಲವೊಂದಷ್ಟು ಅವ್ರಿಗೆ ಎಕ್ಸಾಮ್ ಬರೆಯುವ ಸಮಯದಲ್ಲಿ ಮರೆತು ಹೋಗ್ತದೆ, ಆ ಸಮಯಕ್ಕೆ ಬರಲ್ಲ. ಎಲ್ಲಾ ಕ್ವಶನ್ಗೆ ಆನ್ಸರ್ ಬರುತ್ತೆ, ಮನೇಲಿ ಹೇಳ್ತಾರೆ, ಬಟ್ ಎಕ್ಸಾಮ್ ಮುಗಿದ ಮೇಲೆ ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಅವ್ರಿಗೆಲ್ಲ ಆ ಟೈಮಲ್ಲಿ ಕೆಲವು ಬಂದಿರಲ್ಲ. ಯಾಕೆಂದ್ರೆ ಬರುತ್ತೆ, ಅದು ಮನೇಲಿ ಬರುತ್ತೆ, ಅಲ್ಲಿ ಕಾಲೇಜಲ್ಲೋ ಸ್ಕೂಲಲ್ಲೋ ಓದಲ್ಲಿ ಬರೆಯೋದಕ್ಕೆ ಆ ಟೈಮಿಗೆ ಅದು ಬರಲ್ಲ. ಆ ತರ ನೆನಪಿನ ಶಕ್ತಿ ಸ್ವಲ್ಪ, ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಒಂದು ರಾವು ನಮಗೆ ಬುದ್ಧಿಸ್ಥಾನದಲ್ಲಿ ಇರೋದ್ರಿಂದ. ಈ ವಿದ್ಯಾಸ್ಥಾನ ತಗೊಂಡು ನೋಡಿದ್ರೆ ವಿದ್ಯಾಸ್ಥಾನಾಧಿಪತಿ ಅದಕ್ಕೆ ಶನಿ ಆಗ್ತಾರೆ. ವಿದ್ಯಾಸ್ಥಾನಾಧಿಪತಿ ಶನಿ ಅಂತ ವಿದ್ಯೆ ಕಾರಕ ಅಲ್ಲ. ಇದು ಶನಿ ರಿಪುಭಯನ ಶೌನಂ ಶೌರ್ಯ ಮರ್ಕಿ ಅಂತಂದ್ರೆ ಶೌರ್ಯಕ್ಕೆ ಕಾರಕ, ಹಠಕ್ಕೆ ಕಾರಕ, ಇದಕ್ಕೆಲ್ಲ ಶನಿ ಕಾರಕ. ಆದ್ರೂ ಕೂಡ ಈ ಒಂದು ವಿದ್ಯೆಗೆ ಪೂರಕವಾಗಿ ಅವನು ಅಷ್ಟು ಒಳ್ಳೆ ಫಲವನ್ನ ಕೊಡಲ್ಲ. ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಅಂದ್ರೆ ಚತುರ್ಥ ಭಾವಕ್ಕೆ ವಿದ್ಯಾಸ್ಥಾನಕ್ಕೆ ಅಷ್ಟು ಒಳ್ಳೆ ಫಲವನ್ನ ಅವನು ಶನಿ ಅದಕ್ಕೆ ಗೋಚರದಲ್ಲಿ ಫಲ ಕೊಡಲ್ಲ. ಮತ್ತೆ ಗುರುವಿನ ನಾವು ಚಿಂತನೆ ಮಾಡುವಾಗ ಗುರು ಒಳ್ಳೆ ಫಲವನ್ನು ಕೊಡ್ತಾನೆ. ಆದ್ರೆ ಯಾವುದೇ ಆದ್ರೂ ಕೂಡ ಜಾತಕದ ಒಂದು ಕಾರಣವೂ ಇರ್ತದೆ. ಅವರ ಜಾತಕದಲ್ಲಿ ಗುರು ಏನಾದ್ರು ಮಾರಕಾಧಿಪತಿ ಆದ್ರೆ ಅವಾಗಲೂ ಕೂಡ ಗುರುನು ಕೂಡ ರಾವನಂತೆ ಕೆಟ್ಟ ಫಲ ಕೊಟ್ಬಿಡ್ತಾನೆ. ಅವರ ಜಾತಕ ಸಂಬಂಧಪಟ್ಟದ ಗುರು ಒಳ್ಳೇದೇ ಮಾಡ್ತಾನೆ ಅಂತಲ್ಲ, ಕೆಟ್ಟ ಫಲನು ಮಾರಕ ಆದಾಗ, ಬಾಧಕ ಆದಾಗ, ಇದೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಇದ್ದಾಗ, ಬೇರೆ ಬೇರೆ ಸ್ಥಾನದ ಬದಲಾವಣೆ ಇದ್ದಾಗ, ನೀಚ ಆದಾಗ, ನೀಚಾಗಿ ಭಂಗ ಆದ್ರೂ ಇನ್ನೊಂದು ಒಳ್ಳೆ ಶುಭಫಲವೂ ಬರುತ್ತೆ. ಹೀಗೆ ಯಾವ ಗ್ರಹಗಳ ಸ್ಥಿತಿಗತಿ ಮೇಲೆ ಸಂಬಂಧಪಡುತ್ತೆ. ಈ ರಾಹುಕೇತುಗಳು ನಾವು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇವರು ಪಂಚಮದ ರಾಹು ಅಷ್ಟು ಒಳ್ಳೆ ಶುಭಫಲವನ್ನು ಕೊಡಲ್ಲ. 11ನೇ ಕೇತು ಒಳ್ಳೆ ಜ್ಞಾನವನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಚೆನ್ನಾಗಿ ದುಡ್ಡು ಕೊಡ್ತಾನೆ. ಬರೋ ದುಡ್ಡೆಲ್ಲ ಖಾಲಿಯಾಗಿ ಸಾಲ ಮಾಡ್ಬೇಕಾಗ್ತದೆ. ಇದು ಒಂದು ಸಂದರ್ಭ ಇರ್ತದೆ. ಎಷ್ಟು ದುಡ್ಡು ತಗೊಂಡ್ರು ನಿಮ್ ಕೈಯಲ್ಲಿ ನಿಲ್ಲದೆ, ಅದೆಲ್ಲ ಇವಾಗ ಅದು ಬೇಕು ಅನ್ಸುತ್ತೆ. ಎಷ್ಟೋ ತಗೋತೀವಿ, ಎಷ್ಟೋ ಮಾಡ್ತೀವಿ, ಏನೋ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವಾಗ ಅದು ಬೇಕು, ಎಲ್ಲ ಮಾಡ್ಬೇಕು ಅಂತ ಮಾಡಿಸ್ತೀವಿ. ಬಟ್ ಅದು ಈ ರಾಹು ಕೇತುವಿನ ಪೀರಿಯಡ್ ಮುಗಿದ ಮೇಲೆ ಅದು ನಿಷ್ಪ್ರಯೋಜನ ಆಗ್ಬಿಡ್ತದೆ. ಅದು ಯೂಸ್ ಆಗಲ್ಲ. ಅವಾಗ ಜ್ಞಾನೋದಯ ಆಗುತ್ತೆ, ಇದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಇದೆಲ್ಲ ಯೂಸ್ ಆಗೋಲ್ಲ, ಇದು ದುಡ್ಡು ವೇಸ್ಟ್ ಆಗೋಯ್ತು ಅಂತ. ಕೇತುಗಳು ಹಾಗೆ, ರಾಹು ಕೇತುಗಳು ಹಾಗೆ ಬಂದಾಗ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲ ರೆಡಿ ಮಾಡ್ತಾರೆ. ಅದು ಅವ್ರು ಹೋದ್ಮೇಲೆ ಆ ವಸ್ತು ಆಗ್ಲಿ, ಆ ವ್ಯಕ್ತಿ ಆಗ್ಲಿ, ಆ ಒಂದು ಇದಾಗ್ಲಿ ನಿಮಗೆ ಯೂಸ್ ಆಗೋದಿಲ್ಲ. ಅದು ನ್ಯಾಷನಲ್ ವೇಸ್ಟ್ ಆಗ್ಬಿಡ್ತದೆ. ಅಂದ್ರೆ ಯೂಸ್ ಇಲ್ಲ, ನಮ್ಮ ಪ್ರಪಂಚಕ್ಕೆ ನಷ್ಟ ಆಗ್ಬಿಡ್ತದೆ. ಅಂಥದ್ದು ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ನಾವು ದುಡ್ಡನ್ನು ಬಹಳ ಇಟ್ಕೊಂಡು ಬಹಳ ಜಾಗ್ರತೆಯಿಂದ ಬಹಳ ಲಿಮಿಟ್ ಎಲ್ಲ ಮಾಡ್ಕೊಂಡ್ರೆ ಹಣಕಾಸು ವೃದ್ಧಿ ಚೆನ್ನಾಗಿರ್ತದೆ. ಯೋಚನೆ ಮಾಡ್ಕೊಂಡು, ಬುದ್ಧಿಸ್ಥಾನದಲ್ಲಿ ರಾಹು ಇರೋದ್ರಿಂದ ಯೋಚನೆ ಮಾಡ್ಕೊಂಡು, ಚಿಂತನೆ ಮಾಡ್ಕೊಂಡು, ಒಂದು ಒಳ್ಳೊಳ್ಳೆ ಒಂದು ಸಲಹೆ ತಗೊಂಡು, ನಮ್ಮ ಹಿತಚಿಂತಕರ ಹತ್ರ ಚರ್ಚೆ ಮಾಡ್ಕೊಂಡು ಒಂದು ನಿರ್ಧಾರ ತಗೊಂಡ್ರೆ ನಮಗೆ ಬುದ್ಧಿಸ್ಥಾನಕ್ಕೆ ಅಂತ ತೊಂದರೆ ಆಗಲ್ಲ. ವಿದ್ಯಾಸ್ಥಾನಕ್ಕೂ ಅಷ್ಟೇ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಅವರಿಗೆ ಚೆನ್ನಾಗಿ ಅಧ್ಯಯನ ಮಾಡಿಸಿ, ಸ್ವಲ್ಪ ಮಟ್ಟಿಗೆ ಅವ್ರ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡ್ರೆ ಜಾತಕ ಚೆನ್ನಾಗಿದ್ದು ಸ್ವಲ್ಪ ಅನುಕೂಲ ಆಗ್ತದೆ. ಅವಾಗ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಈ ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಅಸಮಾಧಾನ ಆಗೋದು, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಇವೆಲ್ಲ ಆಗ್ತದೆ. ಅದು ಕೂಡ ರಾಜಕೀಯದಲ್ಲಿ ಆಗುತ್ತೆ. ಇನ್ನು ಸಿನಿಮಾ ರಂಗದಲ್ಲಿರೋರಿಗೆ ಒಳ್ಳೆ ಇದೆ, ಸಾಹಿತಿಗಳಿಗೆ ಒಳ್ಳೆ ಇದೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ನ್ಯಾಯವಾದಿಗಳಿಗೆಲ್ಲ ಒಳ್ಳೆ ಫಲ ಇದೆ. ಒಳ್ಳೆ ಫಲ ಇದೆ ಅಂದ್ರೆ ಜನಕ್ಕೆ ಸಮಸ್ಯೆ ಬರ್ತದೆ ಅಂತ ಲೆಕ್ಕ ಅದು. ಯಾಕೆಂದ್ರೆ ಆತರ ಈಗ ಒಂದು ವೈದ್ಯರ ಹತ್ರ ತುಂಬಾ ಜನ ಇದ್ದಾರೆ ಅಂತಂದ್ರೆ ರೋಗಿಗಳು ಹೆಚ್ಚಿಗೆ ಇದ್ದಾರೆ ಅಂತ ಅರ್ಥ ಅಲ್ವಾ? ಹಾಗೆ ಅಂತ ಆತರ ಜನಕ್ಕೆ ರೋಗ ಬಾಧೆ ಇರ್ತದೆ. ಪಂಚಮದಲ್ಲಿ ರಾಹು ಇರೋದು ರೋಗ ಬಾಧೆ, ಸ್ವಲ್ಪ ಮಟ್ಟಿಗೆ ಅಕಾಲಿಕ ಮಳೆ ಬರೋದು, ಅಕಾಲಿಕ ಕೆಲವೊಂದಷ್ಟು ಹವಾಮಾನ ವೈಪರೀತ್ಯ ಆಗೋದು, ಇವೆಲ್ಲ ಕೂಡ ಆಗ್ತದೆ. ಇದು ಈ ರಾಶಿಯವರಿಗೆ ಅಂತಲ್ಲ, ಸಾಮಾನ್ಯವಾಗಿ ರಾಹುವಿನ ಕೇತುವಿನ ಎಫೆಕ್ಟ್ ಈ ಒಂದು ವ್ಯಾವಹಾರಿಕವಾಗಿ ಆಗ್ತದೆ. ಹಾಗಾಗಿ ಬಹಳ ಜಾಗ್ರತೆ ಇರಿಸಬೇಕು. ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ನಾವು ಮಾಡಬೇಕು, ಅದರಿಂದ ಒಳ್ಳೇದಾಗ್ತದೆ. ಮತ್ತೆ ಇವರು ಆದಷ್ಟು ನಾಗಾರಾಧನೆ ಮಾಡಬೇಕು. ಈ ಒಂದು ತುಲಾ ರಾಶಿಯವರು ನಾಗಾರಾಧನೆ ಮಾಡೋದ್ರಿಂದ ಅವರಿಗೆ ವೈಯಕ್ತಿಕವಾಗಿ ಹೇಳ್ತೀನಿ, ಆ ರಾಶಿಯವರಿಗೆ ಅವರಿಗೆ ನಾಗರ ಆರಾಧನೆ ಮಾಡೋದ್ರಿಂದ ಕುಟುಂಬಕ್ಕೂ ಒಳ್ಳೆಯದು, ಫ್ಯಾಮಿಲಿಗೆ ಒಳ್ಳೆಯದು. ಒಂದು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಈ ಥರ ಎಲ್ಲ ಅವ್ರಿಗೆ ಅವಶ್ಯಕತೆ ಇದ್ರೆ, ಅವ್ರ ಜಾತಕದಲ್ಲಿ ದೋಷ ಇದ್ರೆ ಅದನ್ನು ಮಾಡೋದು. ಇದು ಲಿಮಿಟೆಡ್ ಆಗಿ ಕೆಲವು ದಿವಸ ಮಾತ್ರ ಇರುತ್ತೆ, 12 ತಿಂಗಳ ಮೇಲೆ ಇದು ಇರೋದಿಲ್ಲ. ಆದ್ರೆ ಜಾತಕದಲ್ಲಿ ಏನಾದ್ರು ತೊಂದರೆ ಇದ್ರೆ ಅದನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಈ ಸಮಸ್ತ ಈ ಭೂಮಂಡಲದಲ್ಲಿ ನಾಗರಿಕರಿರ್ತಕ್ಕಂಥ ಶಕ್ತಿ, ಆ ಒಂದು ಬಲ, ಆ ಒಂದು ಪರಿಣಾಮ ಬೇರೆ ಯಾವ ಗ್ರಹಗಳಿಗೂ ಇರೋದಿಲ್ಲ, ಯಾವ ದೇವರಿಗೂ ಇರೋದಿಲ್ಲ. ಹಾಗಾಗಿ ನಾಗಾರಾಧನೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನ, ಶಕ್ತಿಯನ್ನ, ಬಲವನ್ನ ನಮ್ಮ ಜಾತಕಕ್ಕೆ ಪೂರಕವಾಗಿ, ಜನಕ್ಕೆ ಪೂರಕವಾಗಿ, ನಮ್ಮ ಯೋಚನೆಗೆ ಪೂರಕವಾಗಿ ಕೊಡ್ತದೆ. ಹಾಗಾಗಿ ಬಹಳ ಒಳ್ಳೆಯದು. ಈ ಒಂದು ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳ್ತೀನಿ. ಸರಿ ಗುರುಜಿ, ಇನ್ನು ರಾಹುಕೇತು ಸ್ಥಳ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ ಏನಾದ್ರು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಂಡಿತ ಆರೋಗ್ಯ ಸಮಸ್ಯೆ ಅಂದ್ರೆ ಪಂಚಮದಲ್ಲಿ ರಾಹು ತಲೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮಾನಸಿಕ ಖಿನ್ನತೆ ಆಗೋದು, ಆಮೇಲೆ ಚರ್ಮಕ್ಕೆ ಸಂಬಂಧ ಸ್ಕಿನ್ ಇನ್ಫೆಕ್ಷನ್, ಎಲ್ಲ ಯಾವ ರಾಶಿಯಲ್ಲಿ ಇದ್ರೂ ತೊಂದರೆ ಇದೆ ಅಂದ್ರೆ ಅದಕ್ಕೆ ತೊಂದರೆ ಸಂಬಂಧಪಟ್ಟು ಬರೋದು. ಇನ್ನು ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಅವಾಗ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ತೆ ಕಣ್ಣಿನ ತೊಂದರೆ, ENT ತೊಂದರೆ, ಕಿವಿ ಆಪರೇಷನ್ ಆಗೋದು, ಮತ್ತೆ ಕಣ್ಣು ಆಪರೇಷನ್ ಆಗೋದು, ಮತ್ತೆ ಬಾಯಿಗೆ ಹಲ್ಲು ಇರುತ್ತಲ್ಲ, ದಂತದ ತೊಂದರೆ, ಹಲ್ಲು ಕೆಟ್ಟೋಗೋದು, ಹಲ್ಲು ನೋವು ಬರೋದು,
ಇವೆಲ್ಲ ಆಗ್ತದೆ. ಯಾಕಂದ್ರೆ ಹಲ್ಲಿಗೆ ರಾಹುನೇ ಕಾರಕ, ಕಣ್ಣಿಗೆ ರಾಹು ಕೇತುಗಳು ಎಫೆಕ್ಟ್ ಆಗ್ತದೆ. ಕೇತು ಮತ್ತು ರಾಹುಗಳೆರಡು ಕಿವಿಗೆ ಎಫೆಕ್ಟ್ ಆಗ್ತದೆ. ಯಾವಾಗ ಕೇತು ಎಫೆಕ್ಟ್ ಜಾಸ್ತಿ ಇರುತ್ತೆ ಅವಾಗ ಕಿವಿಗೆ ನಿಮಗೆ ಆಪರೇಷನ್ ಅದು ಇದು ಆಗುತ್ತೆ. ಕಣ್ಣಿಗೆ ರಾಹುನಿಂದ ಆಗ್ತದೆ. ಬಾಯಿ ಹಲ್ಲುಗಳಿಗೆ ರಾಹುನಿಂದ ಎಫೆಕ್ಟ್ ಆಗ್ತದೆ. ಇವೆಲ್ಲ ಆಗ್ತದೆ. ಕೆಟ್ಟ ಮಾತುಗಳು ಬರೋದು ಕೂಡ ರಾಹುವಿನ ಎಫೆಕ್ಟ್ ಇಂದ ಬರ್ತದೆ. ಆಮೇಲೆ ಕೆಟ್ಟ ಶಬ್ದಗಳು, ಕೆಟ್ಟ ವಾಕ್ಯಗಳು ಎಲ್ಲ ರಾಹು ವಾಕ್ಸ್ಥಾನದಲ್ಲಿ ಇದ್ದಾಗ ಅವೆಲ್ಲ ಬರ್ತದೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ನೋಡ್ಕೋಬೇಕಾಗತ್ತೆ. ಮತ್ತೆ ರಕ್ತಕ್ಕೆ, ಮೂಳೆಗೆ, ಜಾಯಿಂಟ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಎಫೆಕ್ಟ್ ಕೊಡ್ತಾನೆ. ಅದನ್ನು ಬಹಳ ಜಾಗ್ರತೆಯಿಂದ ವಹಿಸಬೇಕು. ಅವ್ರ ಆರೋಗ್ಯ ಅವ್ರು ಕರೆಕ್ಟಾಗಿ ತಾತ್ಕಾಲಿಕ ಮೆಡಿಸಿನ್ ಮಾಡ್ಕೊಂಡ್ರು ಸಾಕು. ಏನ್ ಡೈಲಿ ಅವ್ರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಏನಂತದನ್ನು ಕಾಣಲ್ಲ. ಯಾಕೆ ಅಂತಂದ್ರೆ ಈಗ ಅವರು 5ನೇ ಮನೆ ರಾಹು ಇರೋದು ಸ್ವಲ್ಪ ಮಾನಸಿಕ ತೊಂದರೆ, ಮಾನಸಿಕ ಖಿನ್ನತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಅವೆಲ್ಲ ಆಗತ್ತೆ. ಅನವಶ್ಯಕ ಮನಸ್ತಾಪ ಅದು ಇದು ಸ್ವಲ್ಪ ಆಗೋ ಸಾಧ್ಯತೆಗಳು ಇರ್ತದೆ. ಮಕ್ಕಳಿಗಂತೂ ಖಂಡಿತ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. 5ನೇ ಮನೆಯಲ್ಲಿ ಸ್ವಲ್ಪ ಒಳ್ಳೆ ಫಲ ಕೊಡೋದಿಲ್ಲ. ಅವರೆಲ್ಲ ಮಕ್ಕಳಿಗೆ ಯಾರೋ 5ನೇ ಮನೆಯಲ್ಲಿ ಅವರು ಪರಿಹಾರ ಮಾಡ್ಕೊಂಡ್ರು ಆಯ್ತು. ಏನು ಪರಿಹಾರ ಅಂತೂ ವಿಶೇಷ ಏನಿರಲ್ಲ. ನಿಮಗೆ ದೊಡ್ಡದಾಗೋದು ಸಣ್ಣದಾಗ್ತದೆ, ಸಣ್ಣದಾಗೋದು ನಿಮಗೆ ನಿಷ್ಕ್ರಿಯ ಆಗ್ತದೆ. ಖಂಡಿತವಾಗಿಯೂ ರಾಹು ಕೇತು ಕೆಟ್ಟದ್ದು ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಒಳ್ಳೆಯದನ್ನ ಮಾಡ್ಕೊಂಡು ಹೋದ್ರೆ ಅವ್ರ ಎಫೆಕ್ಟ್ ನಾವು ಬರಲ್ಲ. ಸರಿ ಗುರುಜಿ. ರಾಹುಕೇತು ಸ್ಥಿತ್ಯಂತರ ತುಲಾ ರಾಶಿಯವರಲ್ಲಿ ಯಾವ ರೀತಿಯ ಬದಲಾವಣೆ ತರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.